ಸೊ ಮೈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಕ್ಲೀನ್ ಆ್ಯಂಡ್ ವಾಶ್ ಯುವರ್ ಕಾರ್ ಆ್ಯಂಡ್ ಮೋಟರ್ಸೈಕಲ್. ಸೊ ಕಾರಿಂದ ಸ್ಟಾರ್ಟ್ ಮಾಡೋದಾದರೆ ಎಷ್ಟು ಫ್ರೀಕ್ವೆಂಟಾಗಿ ನೀವು ಕಾರ್ನ ವಾಶ್ ಮಾಡ್ಬೋದು ಅಂತ ಕೇಳಿದ್ರೆ ಐ ವುಡ್ ಸೇ ನೀವು ಡೈಲಿ ವಾಶ್ ಮಾಡ್ಬೋದು ಆ್ಯಂಡ್ ಕ್ಲೀನ್ ಮಾಡ್ಬೋದು. ನಾನು ಪರ್ಸನಲಿ ಐ ಕ್ಲೀನ್ ಇಟ್ ಆ್ಯಂಡ್ ವಾಶ್ ಇಟ್ ಒನ್ಸ್ ಇನ್ ಅ ಮಂತು. ಸೊ ನಾನು ಅಷ್ಟು ಕ್ಲೀನ್ ಫ್ರೀಕ್ ಅಲ್ಲ, ಬಟ್ ಎಸ್ ನೀವು ಡೈಲಿ ಮಾಡ್ಬೋದು ಕ್ಲೀನ್ ಆ್ಯಂಡ್ ವಾಶ್. ಬಿಕಾಸ್ ಕಾರಲ್ಲಿ ನಿಮಗೆ ಪ್ಯಾನಲ್ಸು ಹಾಗೂ ಗ್ಲಾಸ್ ಏರಿಯಾ ಕಂಪ್ಲೀಟ್ಲಿ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮದು ಇಂಟರ್ನಲ್ ಪಾರ್ಟ್ಸ್ ಹಾಗೂ ನಿಮ್ಮದು ಇಂಟರ್ನಲ್ ವೈರಿಂಗ್ನ. ಸೊ ಡೋಂಟ್ ನೀಡ್ ಟು ವರಿ. ಆ್ಯಂಡ್ ನಾನು ಯಾವ ಥರ ವಾಶ್ ಮಾಡ್ತೀನಿ ಅಂತ ಕೇಳೋದಾದ್ರೆ ತುಂಬ ಜನ ಪವರ್ ವಾಶ್ ಯೂಸ್ ಮಾಡ್ತಾರೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನೀವು ಕ್ಯಾನ್ ಗೋ ಟು ಅ ಸರ್ವಿಸ್ ಸೆಂಟರ್ ಆರ್ ಕಾರ್ ವಾಶ್ ಪ್ಲೇಸಲ್ಲಿ ಹೋಗ್ಬಿಟ್ಟು ವಾಶ್ ಮಾಡ್ಬೋದು ವಿತ್ ಪವರ್ ವಾಶು. ಬಟ್ ಓನ್ಲಿ ಥಿಂಗ್ ಮೇಕ್ ಶೋರ್ ಇಸ್ ದಟ್ ನೀವು ದ ಗ್ಲಾಸ್ ಏರಿಯಾ ಮತ್ತು ಪ್ಯಾನಲ್ ಏರಿಯಾ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸಿಂದ ಮಾಡಿ. ಟೈರ್ ಏರಿಯಾ ನೀವು ನಿಯರ್ ಬೈಯಿಂದ ಮಾಡ್ಬೋದು. ನಾನು ಪರ್ಸನಲಿ ಏನು ಯೂಸ್ ಮಾಡ್ತೀನಿ ಅಂದರೆ ಮನೆಯಲ್ಲೇ ಕ್ಲೀನ್ ಮಾಡೋದ್ರಿಂದ ನಾನು 2 ಮೈಕ್ರೋಫೈಬರ್ ಕ್ಲಾತ್ ಯೂಸ್ ಮಾಡ್ತೀನಿ ಟಾಪ್ ಲೇಯರ್ಗೆ. ಸೊ ಟಾಪ್ ಲೇಯರ್ಗೆ ಒಂದು ಮೈಕ್ರೋಫೈಬರ್ ಕ್ಲಾತ್ನ ನಾನು ವೆಟ್ ವೈಪ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ, ಇನ್ನೊಂದು ಮೈಕ್ರೋಫೈಬರ್ ಕ್ಲಾತ್ನ ನಾನು ಡ್ರೈ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ನೋಟಿಸ್, ನಂತರ ನೀವೇನಾದರೂ ಕ್ಲೀನ್ ಮಾಡ್ತೀರಾ ಅಂದರೆ ನೀವು ಒನ್ಸ್ ನೀವು ವೆಟ್ ವೈಪ್ ಮಾಡಿದ್ದು ಇಮಿಡಿಯೇಟ್ಲಿ ನೀವು ಡ್ರೈ ಕ್ಲೀನ್ ಮಾಡಬೇಕು. ಅದರ್ವೈಸ್ ಅದರದ್ದು ಸ್ಟೇನ್ಸ್ ಉಳಿದ್ಬಿಡುತ್ತೆ ದ ಪ್ಯಾನಲ್ಸ್ ಆರ್ ಗ್ಲಾಸ್ ಏರಿಯಾದಲ್ಲಿ. ಸೊ ದಟ್ ಇಸ್ ಒನ್ ಥಿಂಗ್ ನೀವು ವರಿ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟೈರ್ನ ಕ್ಲೀನ್ ಮಾಡೋಕ್ಕೆ ನಾನು ಜನರಲಿ ಬನಿಯನು ಆ್ಯಂಡ್ ಯೂಸ್ಡ್ ಕ್ಲಾತ್ಸ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ವರಿ ಮಚ್ ಅದು ಯಾವ ಥರ ಕ್ಲೀನ್ ಆಗುತ್ತೆ ಅಂತ. ಸೊ ಟೈರ್ಸ್ನ ಅದೇ ಥರ ಕ್ಲೀನ್ ಮಾಡೋದು. ಆ್ಯಂಡ್ ಒನ್ ಆಫ್ ದ ಥಿಂಗ್ ತುಂಬ ಜನ ಫರ್ಗೆಟ್ ಮಾಡ್ತಾರೆ, ದಟ್ ಇಸ್ ದ ಇಂಟರ್ನಲ್ ಕ್ಲೀನಿಂಗು. ಸೊ ಇಂಟರ್ನಲ್ ಕ್ಲೀನಿಂಗು ತುಂಬ ಇಂಪಾರ್ಟೆಂಟು. ಸೊ ನಾನು ಅಗೇನ್ ಇಂಟರ್ನಲ್ ಕ್ಲೀನಿಂಗು ಪ್ರಾಪರ್ ಆಗಿ ಮಾಡಬೇಕು ಅಂದರೆ ನಾನು ಸರ್ವಿಸ್ ಸೆಂಟರ್ ಆರ್ ಕಾರ್ ವಾಶಲ್ಲೇ ಕ್ಲೀನ್ ಮಾಡೋದು. ಎಸ್ಪೆಷಲಿ ವೆಟ್ ವಾಶ್ ಮಾಡೋದಾದರೆ. ಡ್ರೈ ವಾಶು ನಾನೇ ಮಾಡ್ತೀನಿ ಮನೆಯಲ್ಲಿ. ಐ ಯೂಸ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀನಿ. ದ ಫ್ಲೋರ್ ಏರಿಯಾ ಆ್ಯಂಡ್ ದ ಸೀಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್ನ ಕ್ಲೀನ್ ಮಾಡೋಕ್ಕೆ ನಾನು ದ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀನಿ. ಆ್ಯಂಡ್ ದ ಗ್ಲಾಸ್ ಏರಿಯಾನ ಕ್ಲೀನ್ ಮಾಡೋಕ್ಕೆ ಆಬ್ವಿಯಸ್ಲಿ ದ ಸೇಮ್ ಮೈಕ್ರೋಫೈಬರ್ನ ಯೂಸ್ ಮಾಡ್ತೀನಿ. 2 ಪೇರ್ ಆಫ್ ಟು ವೆಟ್ ವೈಪು ಮತ್ತು ಆಮೇಲೆ ಡ್ರೈ ಕ್ಲೀನ್ ಮಾಡೋಕ್ಕೆ. ಸೊ ದಟ್ ಇಸ್ ಹೌ ಐ ಕ್ಲೀನು. ಆ್ಯಂಡ್ ಶೈನ್ ಏನಾದರೂ ಮಾಡೋಕ್ಕೆ ನೀವು ಎಕ್ಸ್ಟ್ರಾ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಐ ಡೋಂಟ್ ಡೂ ಎನಿಥಿಂಗು. ವ್ಯಾಕ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ. ಜನರಲಿ ನಾನು ಯೂಸ್ ಮಾಡೋದು ಕಾಲಿನ್. ಸೊ ಕಾಲಿನ್ ಯೂಸ್ ಮಾಡಿಬಿಟ್ಟು ಕಾರ್ಗೆ ವೈಪ್ ಮಾಡಿಬಿಟ್ರೆ ಆಫ್ಟರ್ ದ ವಾಶು ಅದು ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ದಟ್ಸ್ ಇನಫ್. ಸೊ ಬೈಕ್ ಕ್ಲೀನಿಂಗ್ ಆ್ಯಂಡ್ ವಾಷಿಂಗ್ ಬಗ್ಗೆ ಬರೋದಾದರೆ ಫಸ್ಟ್ಲಿ ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಬೈಕ್ ಕ್ಲೀನ್ ಆ್ಯಂಡ್ ವಾಶ್ ಮಾಡೋದು ಅಂತ ಕೇಳಿದ್ರೆ ಡ್ರೈ ವಾಶ್ ಬಗ್ಗೆ ಮಾತಾಡೋದ್ರೆ ನೀವು ಜಸ್ಟ್ ಬಟ್ಟೆಯಲ್ಲಿ ನೀವು ಕ್ಲೀನ್ ಮಾಡೋದ್ರೆ ಎವ್ರಿ ಡೇ ನೀವು ಎವ್ರಿ ಟೈಮ್ ಗೋ ಔಟ್ ಯು ಕ್ಯಾನ್ ಕ್ಲೀನ್ ಇಟ್ ವಿತ್ ಬಟ್ಟೆ. ಸೊ ದಟ್ ಇಸ್ ಫೈನ್. ಆ್ಯಂಡ್ ಅಗೇನ್ ಮೈಕ್ರೋಫೈಬರ್ ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಬಟ್ ನೀವು ವೆಟ್ ಕ್ಲೀನಿಂಗ್ ಬಗ್ಗೆ ಮಾತಾಡೋದ್ರೆ ಐ ವುಡ್ ಸಜೆಸ್ಟ್ ಯು ನಾಟ್ ಟು ಕ್ಲೀನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಡೇ ಟು ಡೈಲಿ ಕ್ಲೀನ್ ಮಾಡಿ. ಐ ನೋ ನೀವು ತುಂಬ ಅಬ್ಸೆಸ್ಡ್ ಆಗಿರ್ತೀರಾ ನಿಮ್ಮ ಮೋಟರ್ ಸೈಕಲ್ ಬಗ್ಗೆ ಟು ಲುಕ್ ಇಟ್ ಕ್ಲೀನು. ಬಟ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ. ಯಾಕೆಂದರೆ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಬೈಕಲ್ಲಿ ಸಾಕಷ್ಟು ಪಾರ್ಟ್ಸು ಎಕ್ಸ್ಪೋಸ್ ಆಗಿರುತ್ತೆ, ವೈರಿಂಗ್ಸ್ ಎಕ್ಸ್ಪೋಸ್ ಆಗಿರುತ್ತೆ. ಆ್ಯಂಡ್ ಕೆಲವು ಪಾರ್ಟ್ಸ್ ನಿಮಗೆ ವಾಟರ್ ಡೆಪಾಸಿಟ್ ಆದರೆ ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೆಲವು ಪಾರ್ಟ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನೀವು ಪವರ್ ವಾಶ್ ಮಾಡಿಬಿಟ್ರೆ ಬಿಕಾಸ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಕೆಲವು ಪಾರ್ಟ್ಸ್. ಸೊ ಐ ವುಡ್ ನಾಟ್ ಸಜೆಸ್ಟ್ ಯು ಟು ಗೋ ಫಾರ್ ಫಸ್ಟ್ ಆಫ್ ಆಲ್ ಪವರ್ ವಾಶ್. ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಪವರ್ ವಾಶ್ ಮಾಡಿ ಸ್ವಲ್ಪ ಡಿಸ್ಟೆನ್ಸಿಂದ ವಾಶ್ ಮಾಡಿ. ಆ್ಯಂಡ್ ಇನ್ ಕೇಸ್ ನೀವು ಇನ್ ಜನರಲ್ ವಾಟರ್ ವಾಶ್ ಮಾಡ್ತಾ ಇದ್ದೀರಾ ಅಂದರೆ ರೆಗ್ಯುಲರ್ ಆಗಿ ವಾಶ್ ಮಾಡಬೇಡಿ. ನಾನು ಪವರ್ ವಾಶ್ ಅಂತ ಮಾಡಲ್ಲ, ಮನೆಯಲ್ಲೇ ನಾನು ಕ್ಲೀನ್ ಮಾಡ್ತೀನಿ. ಸೇಮ್ ಅಗೇನ್ ದ ಸೇಮ್ ಪೇರ್ ಆಫ್ ಅದೇ ಬಟ್ಟೆ ಹೇಳಿದೆ ನೋಡಿ ಮೈಕ್ರೋಫೈಬರ್, ಒಂದು ಡ್ರೈ ಕ್ಲೀನ್ ಮಾಡೋಕ್ಕೆ ಇನ್ನೊಂದು ವೆಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಐ ಡೋಂಟ್ ಡೂ ಚೈನ್ ಕ್ಲೀನಿಂಗು ಬಿಕಾಸ್ ನಾನು ಕಂಪನಿಗೆ ಸರ್ವಿಸ್ ಸೆಂಟರ್ ಕೊಟ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಬಟ್ ನೀವು ಮನೆಯಲ್ಲೇ ನೀವು ಚೈನ್ ಕ್ಲೀನಿಂಗ್ ಮಾಡ್ಬೋದು ಆಫ್ಟರ್ ದ ವಾಶು. ಓನ್ಲಿ ಇಫ್ ಯುವರ್ ಬೈಕ್ ಇಸ್ ವೆರಿ ಡರ್ಟಿ, ಇನ್ ಕೇಸ್ ನೀವು ಮಳೆಯಲ್ಲಿ ಗಾಡಿ ಓಡಿಸಿದ್ರೆ ನೀವು ಆರ್ ಇನ್ ಕೇಸ್ ನಿಮ್ಮ ಬೈಕು ಸಾಕಷ್ಟು ದಿನದಿಂದ ಕೊಳೆ ಡೆಪಾಸಿಟ್ ಮಾಡ್ಕೊಂಡಿದೆ ಆವಾಗ ಮಾತ್ರ ನೀವು ನನ್ನ ಒಪಿನಿಯಲ್ಲಿ ವಾಟರ್ ವಾಶ್ ಮಾಡಿ. ಅದರ್ವೈಸ್ ಡೋಂಟ್ ಗೋ ಫಾರ್ ವಾಟರ್ ವಾಶ್ ಇಸ್ ಮೈ ಸಜೆಷನ್. ನನ್ನ ಕೇಳೋದಾದ್ರೆ ನಾನು ಒನ್ಸ್ ಇನ್ 2 ಮಂತ್ಸ್ ಮಾತ್ರ ನಾನು ಕ್ಲೀನ್ ಮಾಡ್ತೀನಿ. ಐ ಮೀನ್ ವಾಟರ್ ವಾಶ್ ಮಾಡ್ತೀನಿ. ನಾನು ಲಾಸ್ಟ್ಲಿ ಶೈನ್ ಮಾಡೋಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಕೇಳೋದಾದ್ರೆ ಅಗೇನ್ ಜನರಲಿ ನಾನು ಕಾಲಿನ್ ನಾನು ಯೂಸ್ ಮಾಡ್ತೀನಿ. ಐ ಮೀನ್ ಬೇಗ ನಾನು ಶೈನ್ ಮಾಡಬೇಕು ಅಂದರೆ ಸಮ್ಟೈಮ್ಸ್ ನನಗೆ ಸ್ವಲ್ಪ ಶೈನಿಂಗ್ ಆಗಿ ಸ್ವಲ್ಪ ಸಖತ್ತಾಗಿ ಕಾಣಬೇಕು ಅಂದರೆ ನಾನು ಸ್ವಲ್ಪ ವ್ಯಾಕ್ಸ್ ಯೂಸ್ ಮಾಡ್ತೀನಿ. ಟ್ಯಾಂಕ್ ಏರಿಯಾ ಆ್ಯಂಡ್ ಸೀಟ್ ಏರಿಯಾಗೆ ಸ್ವಲ್ಪ ವ್ಯಾಕ್ಸ್ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಸಖತ್ತಾಗಿ ಕಾಣೋ ಥರ ಮಾಡ್ತೀನಿ ನಾನು. ಬಟ್ ಥಿಂಗ್ ಇಸ್ ನೀವು ವ್ಯಾಕ್ಸ್ ಹಾಕ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ದಟ್ ನೀವು ಸನ್ಲೈಟಲ್ಲಿ ಎಕ್ಸ್ಪೋಸ್ ಮಾಡಿ. ಅದರ್ವೈಸ್ ಅದರದ್ದು ಏನು ಯೂಸ್ ಕೇಸ್ ಇರಲ್ಲ. ದಟ್ ಈಸ್ ಹೌ ಐ ಕ್ಲೀನ್ ಆ್ಯಂಡ್ ವಾಶ್ ಮೈ ಕಾರ್ ಆ್ಯಂಡ್ ಮೋಟರ್ ಸೈಕಲ್.